ರಾಕಿಂಗ್ ಸ್ಟಾರ್ ಯಶ್, ರಾಯಾ ಆ್ಯಂಡ್ ಟಾಕ್ಸಿಕ್ ಹೇಳಿದ್ದನ್ನ ಮಾಡಿದ್ದಾರೆ, ಹೇಳದಂತೆ ಮಾಡಿ ತೋರಿಸಿದ್ದಾರೆ. ಯಶ್ ನುಡಿದಂತೆ ನಡೀತಾರೆ, ಅವ್ರು ಹೇಳ್ದಂಗೆ ಮಾಡ್ತಾರೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ಲೇ ಈ ಟಾಕ್ಸಿಕ್ ಅಂತ. ಒಂದೇ ಒಂದು ಟೀಸರ್ ಇಟ್ಕೊಂಡು, ಒಂದೇ ಒಂದು ಗ್ಲಿಮ್ಸ್ ಇಟ್ಕೊಂಡು ಇದು ಅಡಲ್ಟ್ ಕಂಟೆಂಟು, ಅದು ಇದು ಎಲ್ಲ ಮಾತಾಡಿದ್ರು. ಈ ಸಲ ಅವ್ರ ಯುದ್ಧನೇ ಬೇರೆ, ಅವರ ಕುತಂತ್ರನೇ ಬೇರೆ. ನೆವರ್ ಬಿಫೋರು, ಅನ್ಎಕ್ಸ್ಪೆಕ್ಟೆಡು, ಈ ರೀತಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಡ್ಯಾಡಿ ಐ ಆಮ್ ಹೋಮ್ ಅಂತ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಬೆಳಗ್ಗೆನೆ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ. ಇಡೀ ಜಗತ್ತಿನಾದ್ಯಂತ ಸಂಚಲನವನ್ನು ಸೃಷ್ಟಿಸ್ತಾ ಇದೆ. ಎಲ್ಲ ಭಾಷೆಯಲ್ಲೂ ಕೂಡ ಈ ಟೀಸರ್ಗೆ ಸಿಕ್ಕಿರುವಂತಹ ರೆಸ್ಪಾನ್ಸು, ಇಡೀ ದೇಶ ಈ ಸಿನಿಮಾವನ್ನು ಕೊಂಡಾಡ್ತಿದೆ. ವಿಶೇಷವಾಗಿ ಕನ್ನಡಿಗರೆಲ್ಲರೂ ಕೂಡ ತುಂಬು ಹೃದಯದಿಂದ ಯಶ್ ಅವರ ಕೆಲಸವನ್ನು, ಗೀತು ಮೋಹನ್ ದಾಸ್ ಅವರ ಕೆಲಸವನ್ನು, ಕೆವಿನ್ ಅವರ ಪ್ರೊಡಕ್ಷನ್ನ, ಅಂದರೆ ಓವರಾಲ್ ಈ ಒಂದು ಕಂಟೆಂಟ್ನ, ಈ ಒಂದು ಕ್ರಾಫ್ಟನ್ನ ತಲೆ ಮೇಲೆ ಒತ್ಕೊಂಡು ಮೆರೆಸ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟರ ಮಟ್ಟಿಗೆ ಈ ಒಂದು ಕಂಟೆಂಟ್ ಎಕ್ಸೈಟ್ ಮಾಡಿದೆ. ನಾನು ಕೂಡ ಬೆಳಗ್ಗೆನೇ ಆ ಟೀಸರ್ ರಿಲೀಸ್ ಆದ ತಕ್ಷಣವೇ ಒಂದು ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡಿದ್ದೆ. ಆ ಎಕ್ಸೈಟ್ಮೆಂಟಲ್ಲಿ ನಾನು ಏನು ಮಾತಾಡಿದೆ, ಏನು ಹೇಳಿದೆ ಅನ್ನೋದೇ ನನಗೇ ನಿಖರವಾಗಿ ಗೊತ್ತಾಗಲಿಲ್ಲ. ಅಷ್ಟರ ಮಟ್ಟಿಗೆ ಅದು ನನ್ನನ್ನು ಎಕ್ಸೈಟ್ ಮಾಡಿತ್ತು. ಸೊ ಈಗ ಒಂದಷ್ಟು ಕಾಮಾಗಿ ಒಂದಷ್ಟು ವಿಷಯಗಳನ್ನ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ನನಗೆ ಅನ್ನಿಸ್ತು. ಮತ್ತು ಮತ್ತೊಂದು ಸಲ ಬೆಳಗ್ಗಿಂದ ಎಷ್ಟು ಸಲ ನೋಡಿದ್ರೆ ನನಗೆ ಗೊತ್ತಿಲ್ಲ, ನೋಡಿದಾಗೆಲ್ಲ ಎಕ್ಸೈಟ್ ಆಗ್ತಿದೆ, ನೋಡಿದಾಗೆಲ್ಲ ಹೊಸ ಹುಮ್ಮಸ್ಸು ಉಟ್ಕೊಳ್ತಾ ಇದೆ. ಬಿಕಾಸ್ ಆಫ್ ರಾಕಿಂಗ್ ಸ್ಟಾರ್ ಯಶ್, ರಾಯಾ ಆ್ಯಂಡ್ ಟಾಕ್ಸಿಕ್. ಸೊ ಈ ಸಿನಿಮಾ ಶುರುವಾದಾಗ ಇದು ಇನ್ನು KGF ಫಸ್ಟ್ ವರ್ಷ ಆಯಿತು, ಇದು ಇನ್ನೆಷ್ಟು ವರ್ಷ ಆಗುತ್ತೋ, ಯಶ್ ಏನು 3 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಪಿಕ್ಚರನ್ನು ಮಾಡೋದು, ಅವ್ರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಲ್ವಾ, ಸೂಪರ್ ಸ್ಟಾರ್ಗಳೆಲ್ಲವೂ ಜಾಸ್ತಿ ಸಿನಿಮಾಗಳು ಮಾಡ್ಬೇಕು ಇಂಡಸ್ಟ್ರಿಗೆ, ಇವೆಲ್ಲ ಮಾತು ಬಂತು. ಮತ್ತು ಏನೇ ವಿಷಯ ಬಂದರೂ ಯಶ್ ಅವರೆಲ್ಲೂ ಮಾತಾಡ್ತಾ ಇರಲಿಲ್ಲ. ಯಾಕೆಂದರೆ ಇಷ್ಟು ವರ್ಷದಲ್ಲಿ ಅವರ ವೃತ್ತಿ ಬದುಕನ್ನು ನೋಡ್ಕೊಂಬಂದಾಗ ಪ್ರತಿ ಸಲನೂ ಅವ್ರ ಕೆಲಸದಿಂದನೇ ಮಾತಾಡಿರೋದು. ಅವ್ರು ಬಾಯಲ್ಲಿ ಹೇಳಿದ್ದನ್ನು ಮಾಡಿದ್ದಾರೆ, ಹೇಳದಂತೆ ಮಾಡಿ ತೋರಿಸಿದ್ದಾರೆ, ಅದು ಬೇರೆ ವಿಷಯ. ಆದರೆ ಅನವಶ್ಯಕವಾಗಿ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಹೇಳ್ಕೊಳ್ಳೋದಾಗಲಿ, ನಾನು ಹಿಂಗೆಲ್ಲ ಮಾಡಿಬಿಟ್ಟಿದ್ದೀನಿ ಅಂತ ಹೊಗಳೋದಾಗಲಿ, ಇದು ಯಾವುದೂ ಅವ್ರು ಮಾಡಲೇ ಇಲ್ಲ. ನೀವು ಗಮನಿಸಿ, KGF ಸಕ್ಸಸ್ ಆದಮೇಲೆ ಅವರೆಲ್ಲೂ ಕೂಡ ಆ ಸಕ್ಸಸ್ ಬಗ್ಗೆ ಆಗಲಿ, ಅದನ್ನು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಯಾವುದೋ ಒಂದು ಪ್ರದೇಶದಲ್ಲಿ ಎಲ್ಲರೂ ಒಂದು ಥ್ಯಾಂಕ್ಸ್ ಹೇಳಿದ್ರು, ಎಲ್ಲರೂ ಕೊಂಡಾಡ್ತಾರೆ, ಖುಷಿ ಆಗ್ತಿದ್ರು. ಒಂದು ಸಣ್ಣ ಒಂದು ವೀಡಿಯೋ ಅಷ್ಟೇ ಬಿಟ್ಟಿದ್ರು ಅವರು. ಅದು ಬಿಟ್ಟರೆ ಅದ್ರ ಬಗ್ಗೆ ವಿಜೃಂಭಿಸ್ಕೊಂಡು ವೈಭವೀಕರಿಸ್ಕೊಂಡು ನಾವೇನೋ ಮಾಡ್ಬಿಟ್ಟಿದ್ದೀವಿ, ಜಗತ್ತಲ್ಲಿ ಯಾರೂ ಮಾಡಿದಿರೋದೇನೋ ಮಾಡ್ಬಿಟ್ಟಿದ್ವಿ, ಇದು ಯಾವುದನ್ನು ಅವ್ರು ಮಾಡಿಲ್ಲ. ಬಟ್ ಅವರು ಇಡೀ ಜಗತ್ತಲ್ಲಿ ಯಾರೂ ಮಾಡಿದಿರೋದನ್ನು ಮಾಡಿದ್ರು ಕೂಡ ಅದೆಲ್ಲೂ ಕೂಡ ಅದನ್ನು ಮಾತಾಡಿರಲಿಲ್ಲ. ಹಾಗೆಯೇ ಟಾಕ್ಸಿಕ್ ಸಿನಿಮಾ ಶುರುವಾದಾಗಿಂದವೂ ಇಲ್ಲಿವರೆಗೂ ಎಲ್ಲ ಥರದ, ಅಂದರೆ ಕೆಲವೊಂದು ಟೀಕೆಗಳು ಬಂದಿದೆ, ಕೆಲವೊಂದು ಪ್ರಶಂಸೆಗಳು ಬಂದಿದೆ, ಎಲ್ಲ ರೀತಿಯಾದಂತಹ ಒಂದು ಆ ಸಿನಿಮಾ ಬಗ್ಗೆ, ಈ ಒಂದು ಕೆಲಸದ ಬಗ್ಗೆ, ಯಶ್ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾನೇ ಇದ್ದಾವೆ. ಸೊ ಆಗ್ತಾನೇ ಇದ್ದಾವೆ ಕೂಡ. ಇದರ ಮಧ್ಯೆ ಒಂದಷ್ಟು ದೊಡ್ಡ ಕಾಂಪಿಟೇಷನ್ಗಳು ಕೂಡ, ಇಡೀ ದೇಶದಾದ್ಯಂತ ಇವರ ಮೇಲೆ ಕಣ್ಣು, ಇವರ ಸಿನಿಮಾ ಮೇಲೆ ಕಣ್ಣು. ತುಂಬ ಹೆಮ್ಮೆ ಆಗುತ್ತೆ ಅಷ್ಟರ ಮಟ್ಟಿಗೆ ಬೆಳೆದಿದ್ದಾರಲ್ಲ ಅನ್ನೋದು. ಸೊ ಇಡೀ ವರ್ಲ್ಡ್ ಇಸ್ ಮೈ ಟೆರಿಟರಿ ಅಂತ ಅವರು ಏನು KGF 2ನಲ್ಲಿ ಹೇಳಿದರು. ಅದೇ ಪ್ರತಿ ಸಲ ಯಶ್ ನುಡಿದಂತೆ ನಡೀತಾರೆ, ಅವ್ರು ಹೇಳ್ದಂಗೆ ಮಾಡ್ತಾರೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ಲೇ ಈ ಟಾಕ್ಸಿಕ್ ಅಂತ ನನಗನ್ನಿಸ್ತು. ನಾನು ಬೆಳಗ್ಗೆ ಟೀಸರ್ ರಿವ್ಯೂ ಮಾಡ್ಬೇಕಾದ್ರೆ ಹೇಳಿದೆ, ಅಂದರೆ ಯಶ್ ಅವರು ಬೆಳವಣಿಗೆಯ ಹಾದಿ ಹೇಗಿದೆ, ಮತ್ತು ಅವರು ಸಿನಿಮಾದಿಂದ ಸಿನಿಮಾಗೆ ಹೇಗೆ ಬೆಳೀತಿದ್ದಾರೆ, ಮತ್ತು ಹೇಳಿ ಅದನ್ನು ಆ ಒಂದು ಡೆಲಿವರಬಲ್ಸ್ನ ಕೊಡ್ತಾ ಇದ್ದಾರೆ, ಜನನ ಮೆಚ್ಚಿಸ್ತಾ ಇದ್ದಾರೆ. ಆ್ಯಂಡ್ ಎಸ್ಪೆಷಲಿ ಈ ಒಂದು ಟಾಕ್ಸಿಕ್ ಟೀಸರ್ ನೋಡಿದಾಗ, ಇವತ್ತು ಎಲ್ಲ ಭಾಷೆಯಲ್ಲೂ ಟೀಸರ್ ರಿಲೀಸ್ ಆಗಿರೋದು, ಆ ಒಂದು ವಿಷಯ ತುಂಬ ಗಾಢವಾಗಿ ನಮಗೆ ಅನ್ಸಕ್ಕೆ ಶುರುವಾಯಿತು. ಎಸ್ಪೆಷಲಿ ಇವತ್ತಿನ ಒಂದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಶುರುವಾಗಿರೋಂಥ ಒಂದು ಕಾಂಪಿಟೇಷನ್. ನಿಮಗೆಲ್ಲ ಗೊತ್ತಿರೋ ಹಾಗೆ ದುರಂಧರ್ ಈ ಸಿನಿಮಾ 2 ವರ್ಷದ ಹಿಂದೆಯೇ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿತ್ತು. ಆದರೆ ರೀಸೆಂಟ್ಲಿ ಅವ್ರಿಗೆ ಗೊತ್ತಿಲ್ಲ ಅವ್ರು ಪಾರ್ಟ್ 2 ಮಾಡ್ತಾರೆ ಅಂತ, ಅಥವಾ ಅವ್ರಿಗೆ ಗೊತ್ತಿಲ್ಲ. ಬಟ್ ಟಾಕ್ಸಿಕ್ನೇ ಟಾರ್ಗೆಟ್ ಮಾಡಿ, ಯಶ್ನೇ ಟಾರ್ಗೆಟ್ ಮಾಡಿ ಡೇಟ್ ಅನೌನ್ಸ್ ಮಾಡ್ತಾರೆ, ನಾವು ಅವತ್ತೇ ಬರ್ತೀವಿ ಅಂತ. ಬಿಕಾಸ್ ಅದು ತುಂಬ ದೊಡ್ಡ ಹಿಟ್ ಆಗೋಕ್ಕಿಂತ ಮೊದಲು ಅವರು ಡಿಸೈಡ್ ಮಾಡಿದ್ದಲ್ಲ, ಹಿಟ್ ಆದಮೇಲೆ ಕಾಂಪಿಟೇಷನ್ ಮೇಲೆ ಬಿಡೋದು. ಅಂದರೆ ಎಲ್ಲೋ ಒಂದು ಕಡೆ ಸೌತ್ ಇಂಡಿಯಾದಿಂದ ಬಂದವರು ಈ ಲೆವೆಲ್ಗೆ ಇಡೀ ಇಂಡಿಯನ್ ಸಿನಿಮಾನ ಆವರಿಸ್ಕೊಂಡಿದ್ದಾರೆ. ಬಿಕಾಸ್ ಇವತ್ತು ಸೌತ್ ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಷ್ಟರ ಮಟ್ಟಿಗೆ ಆವರಿಸ್ಕೊಂಡಿದ್ದಾರೆ, ನಿಜ ಹೌದು. ಬಟ್ ಇವರೆಲ್ಲ ಭಾರತೀಯ ಚಿತ್ರರಂಗ ಒಂದು ಅನ್ನೋ ಫೀಲಲ್ಲಿ ಪ್ಯಾನ್ ಇಂಡಿಯನ್ ಸಿನಿಮಾ, ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲ ಒಂದೇ ಅನ್ನೋ ಒಂದು ಭಾವದಲ್ಲಿರುವಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ದುರಂಧರ್ ಅನ್ನೋ ಒಂದು ಸಿನಿಮಾ ಮತ್ತು ಅದರ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ, ಅದರದ್ದು ಒಂದು PR ಸ್ಟ್ರಾಟಜಿ, ಇದನ್ನು ಕೆಳಗಿಳಿಸುವಂಥ ಕೆಲಸ, ಟೀಕೆ ಮಾಡೋಂಥ ಕೆಲಸ ಮಾಡ್ತಿದೆ. ಒಂದೇ ಒಂದು ಟೀಸರ್ ಇಟ್ಕೊಂಡು, ಒಂದೇ ಒಂದು ಗ್ಲಿಮ್ಸ್ ಇಟ್ಕೊಂಡು ಇದು ಅಡಲ್ಟ್ ಕಂಟೆಂಟು, ಅದು ಇದು ಎಲ್ಲ ಮಾತಾಡಿದ್ರು. ಬಟ್ ಅದೆಲ್ಲದಕ್ಕೂ ಉತ್ತರ ಇವತ್ತು ಈ ಟೀಸರ್ ಕೊಟ್ಟಿದೆ. ಜೊತೆಗೆ ಈ ಟೀಸರಲ್ಲಿ ಡೈಲಾಗ್ ಬರುತ್ತೆ, ಈ ಸಲ ಅವ್ರ ಯುದ್ಧನೇ ಬೇರೆ, ಅವರ ಕುತಂತ್ರನೇ ಬೇರೆ. ಒಂದು ರೀತಿ ಎಲ್ಲರನ್ನೂ ಎದುರಾಕೊಂಡು ಇರೋಕ್ಕಾಗಲ್ಲ ರಾಯ, ಗಿವ್ ಅಪ್ ಅಂತ.
ಅಂದರೆ ಎಷ್ಟು ಸಾಮ್ಯತೆ ಇದೆ ಅಂದರೆ ಇವತ್ತಿಗೆ ಅವರು ಮಾಡ್ತಿರೋ ಕಾಂಪಿಟೇಷನ್ಗೆ ಈ ಸಲ ಬರುವಂಥ ಯುದ್ಧಕ್ಕೆ, ಅಂದರೆ KGF 1 KGF 2 ಅಷ್ಟು ದೊಡ್ಡ ಹಿಟ್ಗಳನ್ನ ಕೊಟ್ಟ ಮೇಲೆ ಟಾಕ್ಸಿಕ್ ಅನ್ನೋ ಒಂದು ಮಹಾಯುದ್ಧಕ್ಕೆ ಇಡೀ ವಿಶ್ವವೇ ತಿರುಗಿ ನೋಡುವಂಥ ಒಂದು ಪ್ರಯತ್ನಕ್ಕೆ ಇಷ್ಟು ದೊಡ್ಡ ಯುದ್ಧ ಇದೆ. ಆ ಯುದ್ಧಕ್ಕೆ ಬೇರೆ ಬೇರೆ ಕುತಂತ್ರಗಳಿದೆ. ಆ ಯುದ್ಧನ ಮಣಿಸೋದಕ್ಕೆ, ಆ ಯುದ್ಧನ ನಿಲ್ಲಿಸೋದಕ್ಕೆ, ಅದನ್ನು ಸೋಲ್ಸೋದಕ್ಕೆ. ಈ ರೀತಿಯಾಗಿ ಗಿವ್ ಅಪ್ ಪ್ರಾಯ ಅಂತ ಒಂದು ಡೈಲಾಗ್ ಬರುತ್ತೆ. ಹಿಂಗೆ ಎದ್ದುಬಿಟ್ಟು ನಾನು ಹೇಳಿದ್ನ ಅನ್ನೋ ಥರ, ನಾನು ಗಿವ್ ಅಪ್ ಮಾಡ್ತೀನಿ ಅಂತ ಹೇಳೋ ಥರ, ಆ ಒಂದು ಮತ್ತೆ ಯುದ್ಧ ಶುರು ಮಾಡೋ ಥರ, ಆ ಒಂದು ಇದನ್ನು ನೋಡೋ ಥರದಾದರೆ, ಆ ಫೋರ್ಸ್ನ ನೋಡೋ ಥರದಾದರೆ ನಿಮಗೆ ಬೇರೆ 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 ಅರ್ಥಗಳು ಇದಾಗುತ್ತೆ. ಇದೆಲ್ಲವೂ ಒಂದು ರೀತಿಯ ಅರ್ಥಗಳನ್ನು ಕೊಟ್ಟರೆ, ವೈಯಕ್ತಿಕವಾಗಿ ಯಶ್ ಅವರು ಅಂದರೆ ಅದನ್ನೇ ಯಾವಾಗಲೇ ಹೇಳಿದೆ, ಅಂದರೆ ಒಬ್ಬ ಸ್ಟಾರು, ಆ ಒಂದು ಡೆಡಿಕೇಶನ್ನು, ಇದ್ರ ಬಗ್ಗೆ ನಾನು ಇನ್ನೊಂದು ವಿಷಯ ಮಾತಾಡ್ತೀನಿ, ಅದನ್ನು ಪರಿಪೂರ್ಣವಾಗಿ ಹೇಳ್ತೀನಿ. ಇವಾಗ ಸಿನಿಮಾ ಬಗ್ಗೆ ಅಷ್ಟೇ ಹೇಳ್ತೀನಿ. ಈ ಸಿನಿಮಾದ ಒಂದು ಡಿಕೋಡಿಂಗ್ ಅಥವಾ ಮತ್ತೊಂದು ವಿಷಯ ಬರೋ ಥರದ ನಾನು ಡಿಕೋಡಿಂಗ್ ಮಾಡ್ತಿಲ್ಲ. ಬಟ್ ಈ ಸಿನಿಮಾನ ನೋಡಿದಾಗ, ಅಂದರೆ ಈ ಟೀಸರ್ನ ನೋಡಿದಾಗ ಯಶ್ ಅವರ ಬೇರೆ 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 ಆಯಾಮಗಳಲ್ಲಿ ಕಾಣಿಸ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾ ಇದ್ರು ಡಬಲ್ ಶೇಡಲ್ಲಿದ್ದಾರೆ ಅಥವಾ ಡಬಲ್ ಆ್ಯಕ್ಷನಲ್ಲಿ ಕಾಣಿಸ್ಕೊಂಡಿದ್ದಾರೆ ಯಶ್ ಅವರು ಅಂತ. ನನಗೆ ಅನ್ನಿಸ್ತಾ ಇದೆ ಈ ಟೀಸರ್ ನೋಡಿದಾಗ ಎಲ್ಲೊಂದು ಕಡೆ ಇದೊಂದು ಬರೀ 2 ಶೇಡ್ ಅಲ್ಲ, 6-7 ಶೇಡ್ ಇದೆ. 6-7 ಗೆಟಪ್ಪಲ್ಲಿ ಯಶ್ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ಇದುವರೆಗೂ ಟಾಕ್ಸಿಕ್ ಟೀಮಿಂದ ಬಿಟ್ಟಿರುವಂತಹ ಸಾಕಷ್ಟು ಜಲಕ್ಸ್ ಇದೆ, ಫೋಟೋಗಳಿದೆ. ಆ ಲಾಸ್ಟ್ ಒಂದು ಟೀಸರ್ ಬಿಟ್ಟಿದ್ರು, ಅದಕ್ಕೂ ಮೊದಲು ಬರ್ಡೇ ಟೀಸರ್ ಬಿಟ್ಟಿದ್ರು, ಇದಾದಮೇಲೆ ಈಗೊಂದು ಟೀಸರ್ ಬಿಟ್ಟಿದ್ದಾರೆ. ಇನ್ ಬಿಟ್ವೀನ್ ಒಂದಷ್ಟು ಫೋಟೋಗಳು ರಿವೀಲ್ ಆಯಿತು ಬೇರೆ ಬೇರೆ ವಿಚಾರಗಳಿಗೆ. ಸೊ ಅದನ್ನೆಲ್ಲ ಗಮನಿಸಿದಾಗ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಸಿನಿಮಾದಲ್ಲಿ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿಲ್ಲ, ಅಥವಾ 2 ಪಾತ್ರದಲ್ಲಿ ಮಾತ್ರ ಕಾಣಿಸ್ಕೊಂಡಿಲ್ಲ. ತುಂಬ ಶೇಡ್ಸ್ ಇದೆ. ಅಂದರೆ ನಿಮಗೆ ಆ ಟೀಸರ್ ಕಟ್ಟಿಂಗಲ್ಲಿ ಒಂದಷ್ಟು ಇದು ಬರೋಷ್ಟೊತ್ತಿಗೆ ಒಂದು 7-8 ಸೀಕ್ವೆನ್ಸ್ ಬರುತ್ತೆ, 7-8 ಫೈಟು, ಬೇರೆ 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 ಗೆಟಪ್ಪು, ಬೇರೆ ಬೇರೆ ಡೈಲಾಗ್ ಡೆಲಿವರಿ. ಆ್ಯಂಡ್ ಡೈಲಾಗ್ ತುಂಬ ಬೋಲ್ಡ್ ಆಗಿದೆ. ಆ್ಯಂಡ್ ಬೋಲ್ಡ್ ವಿಷಯ ಆ್ಯಂಡ್ ರಿವೆಂಜು, ಸುಮಾರು ವಿಷಯಗಳು ಇದ್ದಾವೆ ಈ ಸಿನಿಮಾದೊಳಗಡೆ. ಆ್ಯಂಡ್ ಗ್ಲೋಬಲ್ ಲೆವೆಲಲ್ಲಿ ಕನ್ನಡ, ನಾನು ಈ ವಿಷಯನ ಹೇಳಬೇಕು ಅಂತಿದ್ದೆ, ಒಂದು ದೇಸಿ ಕಲೆ, ನಾವು ಕಲ್ತಿರೋ ಕಲೆ, ನಮ್ಮ ನೇಟಿವ್ನ ಜಗತ್ತಿಗೆ ಪರಿಚಯಿಸೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಮತ್ತೊಂದಿಲ್ಲ ಅಂತ ಅನಿಸುತ್ತೆ. ಈ ಸಿನಿಮಾದಲ್ಲಿ ನನಗೆ ಆ ಥರದ್ದು ಸುಮಾರು ವಿಷಯ ಕಾಣಿಸಿದೆ. ವಿಶೇಷವಾಗಿ ಯಶ್ ಅವ್ರ ಬಗ್ಗೆ. ಯಶ್ ಅವರು ಒಂದು ಕಾರ್ಯಕ್ರಮದಲ್ಲಿ ಒಂದು ಡ್ಯಾನ್ಸ್ ಮೂಮೆಂಟ್ ಮಾಡ್ತಾರೆ. ಅದೇ ಡ್ಯಾನ್ಸ್ ಮೂಮೆಂಟ್ ಅವರು ಸಿನಿಮಾದ ಸಾಕಷ್ಟು ಸಿನಿಮಾಗಳಲ್ಲಿ ಅವರ ಒಂದು ಡ್ಯಾನ್ಸ್ ನಂಬರ್ಸಲ್ಲಿ ಆ ಒಂದು ಮೂಮೆಂಟ್ ಇದೆ. ದ ಸೇಮ್ ಮೂಮೆಂಟು ಅವರು ಇಲ್ಲೂ ಬಳಸಿದ್ದಾರೆ ಟಾಕ್ಸಿಕಲ್ಲಿ, ಕೊನೆಗೆ ಬರುವಂಥ ಇನ್ನೊಂದು ಶೇಡಲ್ಲಿ. ಆ್ಯಂಡ್ ಆ ಶೇಡು ನೆವರ್ ಬಿಫೋರು, ಅನ್ಎಕ್ಸ್ಪೆಕ್ಟೆಡು, ಈ ರೀತಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅವರನ್ನು ಮತ್ತೆ ಈ ಒಂದು ಲುಕ್ಕಲ್ಲಿ ನೋಡೋದಕ್ಕೆ ಇಷ್ಟು ವರ್ಷ ಬೇಕಾಯಿತು. ಆ್ಯಂಡ್ ಆ ಟ್ರಾನ್ಸಿಷನ್ ಮಾತ್ರ ಅನ್ಬಿಲೀವೇಬಲ್ ಆ್ಯಂಡ್ ನೆವರ್ ಎಕ್ಸ್ಪೆಕ್ಟೆಡ್ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆಮೇಲೆ ರೀಸೆಂಟ್ಲಿ ಈಗ ಒಬ್ಬ ಸ್ಟಾರು ಒಂದು ಸಿನಿಮಾ, ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡ್ತೀನಿ ಅಂತಂದ್ರೇನು, ಇಷ್ಟೊತ್ತಿಗೆ ಯಶ್ ಅವರು ಒಂದು 7 ಸಿನಿಮಾ ಮಾಡ್ಬೋದಿತ್ತು. ಆ 7 ಸಿನಿಮಾಗಳ ಕಂಟೆಂಟು, ಆ 7 ಸಿನಿಮಾಗಳ ಪಾತ್ರಗಳು, ಆ 7 ಸಿನಿಮಾಗಾಗುವಷ್ಟು ಎಫರ್ಟು ಇದೊಂದೇ ಸಿನಿಮಾದಲ್ಲಿದೆ ಅಂತ ಕಾಣಿಸ್ತಾ ಇದೆ. ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವರ ಅಷ್ಟು ವಿಷಯಗಳು ಈ ಸಿನಿಮಾದೊಳಗಡೆ ಕಾಣಿಸ್ತಾ ಇದೆ. ಗೀತು ಮೋಹನ್ ದಾಸ್ ಅನ್ನೋ ಒಬ್ಬ ನಿರ್ದೇಶಕಿ, ಅವರ ಒಳಗಿನ ಈ ಒಂದು ವಿಷನ್ನು, ರಾಕಿಂಗ್ ಸ್ಟಾರ್ ಯಶ್ ಅನ್ನೋ ಒಬ್ಬ ಕಲಾವಿದ, ಅಷ್ಟು ದೊಡ್ಡ ಸ್ಟಾರು, ಅಷ್ಟು ದೊಡ್ಡ ರೀಚ್ ಇರುವಂತಹ ಒಬ್ಬ ಹೀರೋ. ಸೊ ಆ ಒಂದು ಕಾಂಬಿನೇಷನು, KVN ಪ್ರೊಡಕ್ಷನ್ ಅಂತ ಮ್ಯಾಸಿವ್ ಸ್ಕೇಲ್ ಇರುವಂಥ ಪ್ರೊಡಕ್ಷನ್ ಹೌಸು. ಆ್ಯಂಡ್ ಟೆಕ್ನಿಕಲಿಟಿ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ, ಬಿಕಾಸ್ ಹಾಲಿವುಡ್ಡು ಟೆಕ್ನಿಷಿಯನ್ಸು, ಇಡೀ ಜಗತ್ತಿನ ಬೆಸ್ಟ್ ಟೆಕ್ನಿಷಿಯನ್ಸ್ ಎಲ್ಲರೂ ಸೇರಿಕೊಂಡು ಮಾಡಿರುವಂತಹ ಸಿನಿಮಾ ಟಾಕ್ಸಿಕ್ಕು. ಯಾವುದೇ ದುರಂಧರ್ ಆಗಲಿ ಅಥವಾ ಇನ್ನೊಂದು ಯಾವುದೋ ಒಂದು ಕಾಂಪಿಟೇಷನ್ ಆಗಲಿ, ಇದೆಲ್ಲವನ್ನು ಮೀರಿ ಸಿನಿಮಾ ದೊಡ್ಡದು, ಕಂಟೆಂಟ್ ದೊಡ್ಡದು. ಯಾವ ಕಂಟೆಂಟ್ ಚೆನ್ನಾಗಿರುತ್ತೋ ಆ ಕಂಟೆಂಟ್ ಗೆಲ್ಲುತ್ತೆ, ನಿಲ್ಲುತ್ತೆ. ಸೊ ಅದು ಸತತವಾಗಿ ಪ್ರೂವ್ ಮಾಡ್ಕೊಬಂದಿರೋಂತಹ ಸ್ಟಾರು ರಾಕಿಂಗ್ ಸ್ಟಾರ್ ಯಶ್. ಆ್ಯಂಡ್ ಅಗೇನ್ ಟಾಕ್ಸಿಕ್ ಮೂಲಕ ಅವ್ರ ಕೆಲಸ ಮಾತಾಡ್ತಿದೆ, ಅವರ ಕೆಲಸ ತುಂಬ ದೊಡ್ಡದಾಗಿ ಮಾತಾಡ್ತಿದೆ, ತುಂಬ ದೊಡ್ಡ ಸಂದೇಶವನ್ನು ಕೊಟ್ಟಿದೆ. ಡ್ಯಾಡಿ ಐ ಆಮ್ ಹೋಮ್ ಅಂತ. ಸೊ ಅಪ್ಪ, ನಾನು ಮನೇಲೇ ಇದ್ದೀನಿ, ಮನೆಗೆ ಬಂದಿದ್ದೀನಿ, ನಾನು ಮನೇಲಿ ಇದ್ದೀನಿ ಈಗ ಅಂತ. ಈ ಸಿನಿಮಾ ನಿಜವಾಗ್ಲೂ ಯಶ್ ಅವರ ವೈಯಕ್ತಿಕ ಜರ್ನಿ, ಸಿನಿಮಾ ಜರ್ನಿ, ಅವರ ವಿಷನ್ನು ಕನ್ನಡ ಚಿತ್ರರಂಗದಲ್ಲಿ ಹುಟ್ಟಿ ಕನ್ನಡ ಸಿನಿಮಾದಿಂದ ಇವತ್ತು ವರ್ಲ್ಡ್ ಸ್ಕೇಲ್ನ ಅವರು ಫ್ರೇಮಲ್ಲಿ ತಗೊಂಡು ಏನು ಹೇಳಿದಾರೋ ಅದನ್ನು ಮಾಡಿದ್ದಾರೆ, ಏನು ವಿಷನ್ ಮಾಡಿದಾರೋ ಅದನ್ನು ರೀಚ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೊಂದು ಸಲಾಮ್ ಅಂದರೆ ತಪ್ಪಾಗಲ್ಲ. ನಾನು ಬರೀ ಟೀಸರ್ಗೆ ಇಷ್ಟು ಮಾತಾಡ್ತಾ ಇದ್ದೀನಿ. ಮೇ ಬಿ ಸಿನಿಮಾ ಬಂದ ಮೇಲೆ ತುಂಬ ಜನ ನಾನು ನೋಡ್ತಾ ಇದ್ದೀನಿ, ಯೂಟ್ಯೂಬ್ ಎಲ್ಲ ಕಡೆ ಟ್ರೆಂಡಿಂಗಲ್ಲಿದೆ ಈ ಒಂದು ಕಂಟೆಂಟು ಆ್ಯಂಡ್ ಈ ಒಂದು ಎಫರ್ಟು. ಸೊ ಇನ್ನೊಂದು
ವಿಷಯ ಇದೆ, ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನನಗೆ ತುಂಬ ನಿಖರವಾಗಿ ಕಾಮಾಗಿ ಮಾತಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನಾನು ಒಂದಷ್ಟು ಟೈಮ್ ತೊಗೊಂಡು ಈ ಒಂದು ವೀಡಿಯೋನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಇದು ನನ್ನ ಅನಿಸಿಕೆ, ಇದು ರಿವ್ಯೂ ಮತ್ತೊಂದು ಅಲ್ಲ. ಸೊ ನಾನು ಕಂಡಂತಹ ರಾಕಿಂಗ್ ಸ್ಟಾರ್, ನಾನು ನೋಡಿದಂತಹ ನಮ್ಮ ಇಂಡಸ್ಟ್ರಿಯ ಹೆಮ್ಮೆಯ ಯಶ್ ಸೊ ಇವತ್ತು ಇಷ್ಟರ ಮಟ್ಟಿಗೆ ರೀಚ್ ಆಗಿದ್ದಾರೆ ಅಂತಂದಾಗ ನನಗೆ ಈ ಕಂಟೆಂಟ್ ಒಳಗಡೆ ಒಂದಷ್ಟು ತುಂಬ ಕೆಲಸ ಇದರಲ್ಲಿ ತುಂಬ 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 ಇನ್ನೂ ಡಿಕೋಡ್ ಮಾಡಿದ್ರೆ ತುಂಬ ವಿಷಯಗಳಿದೆ, ಬರೀ ಇದಲ್ಲ. ಅಂಡ್ ಇದು ಈ ಸಿನಿಮಾದಲ್ಲಿ ಅಥವಾ ಈ ಟೀಸರಲ್ಲಿ ನೋಡ್ತಿರೋ ದೃಶ್ಯಗಳು ನೀವು ಇಡೀ ಜಗತ್ತಲ್ಲಿ ಮತ್ಯಾವುದೇ ದೃಶ್ಯ ನೋಡೋಕ್ಕೆ ಸಾಧ್ಯನೇ ಇರಲ್ಲ. ಯಾಕೆಂದರೆ ಇದು ಅಷ್ಟು ಫ್ರೆಶ್ಶು, ಅಷ್ಟು ಒರಿಜಿನಲ್ ಕಂಟೆಂಟು, ಒರಿಜಿನಲ್ ಕ್ರಿಯೇಷನ್ನು. ಇನ್ನೆಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ ನೀವು ಈ ಫ್ರೇಮ್ಗಳನ್ನು ಅಥವಾ ನೀವು ಈ ಒಂದು ವಿಚಾರಗಳನ್ನು. ಅದೊಂದು ಹಿಂಗೆ ಎಳಿತಾರೆ ಮಾಸಿನು, ಆಮೇಲೆ ಇದರಲ್ಲಿ ಆ ಕುತ್ತಿಗೆನ ಕಟ್ ಮಾಡ್ತಾರೆ, ರಕ್ತ ಹಂಗೆ. ಅಂದರೆ ಇಷ್ಟು ರಾನೆಸ್ಸು. ಕಲ್ಟ್ ಅಂತೀರಾ, ಕಲ್ಟಿದೆ, ನೀವು ನೆವರ್ ಬಿಫೋರ್ ಯಾವತ್ತೂ ನೋಡ್ದಿರೋಂಥ ಕಲ್ಟಿದೆ. ಕ್ಲಾಸ್ ಅಂತೀರಾ, ನೀವು ಯಾವತ್ತೂ ನೋಡ್ದಿರೋಷ್ಟು ಕ್ಲಾಸ್ ಇದೆ. ರೊಮ್ಯಾನ್ಸ್ ಅಂತೀರಾ, ನೀವು ಯಾವತ್ತೂ ನೋಡ್ದಿರೋಷ್ಟು ರೊಮ್ಯಾನ್ಸ್ ಇದೆ. ಆ್ಯಂಡ್ ಮೇಕಿಂಗ್, ಸ್ಕೇಲ್, ಸ್ಟೈಲ್, ಇನ್ನೊಂದು ಮತ್ತೊಂದು ಏನೇ ಕೇಳಿ ಸಿನಿಮಾದಲ್ಲಿ. ಸೊ ನನ್ನ ಪ್ರಕಾರ ಈ ಸಲ ಇರೋ ಬರೋ ಅಷ್ಟು ತುಂಬು ಸಿನಿಮೋತ್ಸಾಹನ, ಸಿನಿಮಾ ವಿಷನ್ನ, ಸಿನಿಮಾ ಕನಸನ್ನು ಕಂಪ್ಲೀಟಾಗಿ ಅವ್ರ ಮೈ ಮನ ಏನೇನಿದೆ ಎಲ್ಲವನ್ನು ತೆಗೆದಾಕಿ ಮಾಡಿಬಿರೋ ಪಿಕ್ಚರು ಟಾಕ್ಸಿಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಿನಿಮಾ ಅಂದರೆ ನಾನು ಅದೇ ಹೇಳ್ತಾನೆ, ಇವತ್ತು ಎಕ್ಸೈಟ್ ಆಗಿದ್ದೀನಿ. ಈ ಒಂದು ಕಂಟೆಂಟ್ ಬಗ್ಗೆ ಎಷ್ಟು ಮಾತಾಡ್ತಾನೆ, ಬಿಕಾಸ್ ನಾವು ಕನ್ನಡಿಗರು, ನಮ್ಮ ಹೆಮ್ಮೆಯ ತಂಡ, ನಾವು ಕನ್ನಡದವರು. ಇಷ್ಟು ಪ್ರತಿ ಸಿನಿಮಾ ಮಾಡಬೇಕಾದ್ರೂ ರಾಕಿಂಗ್ ಸ್ಟಾರ್ ಯಶ್ ಅವರು ಹೇಳ್ತಾಯಿದ್ರು, ನಾವು ಕನ್ನಡದವ್ರು, ನಾವು ಯಾರಿಗಿಂತ ಕಮ್ಮಿ ಇಲ್ಲ, ನಮ್ಮಲ್ಲಿ ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಅಂದರೆ ಅವ್ರ ಬಿಗಿನಿಂಗ್ ಡೇಸಿಂದನೂ ನೀವು ಸಾಕಷ್ಟು ವೀಡಿಯೋಸ್ ನೋಡಿರ್ತೀರ, ಅವ್ರದ್ದು ಪ್ರೀವಿಯಸ್ ಇಂಟರ್ವ್ಯೂಸ್ ನೋಡಿರ್ತೀರ, ಮಾತುಗಳನ್ನ ಕೇಳಿರ್ತೀರ. ತುಂಬ ಹತ್ತಿರದಿಂದ ನೋಡಿ ಅವರು ಸಿನಿಮಾಗಳು, ಪ್ರತಿಯೊಂದು ಸಿನಿಮಾಗಳನ್ನ ನಾನು ಹತ್ತಿರದಿಂದ ನೋಡ್ಕೊಂಡು ಬಂದು ಇವತ್ತು ಈ ಸ್ಕೇಲು, ಈ ಸಿನಿಮಾ, ಈ ಒಂದು ವಿಷನ್ ನೋಡ್ಬೇಕಾದ್ರೆ ತುಂಬ ಅಂದರೆ ಎಕ್ಸೈಟ್ ಆಗುತ್ತೆ, ಎಮೋಷ್ನಲಿ ಆಗುತ್ತೆ, ಎಮೋಷನ್ಸ್ ಆಗುತ್ತೆ, ಅಷ್ಟು ಖುಷಿ ಆಗುತ್ತೆ. ನಾವು ತುಂಬ ಹೆಮ್ಮೆಯಿಂದ ಕನ್ನಡಿಗರು ಇವತ್ತು ಕಾಲರ್ ಎತ್ಕೊಂಡು ನಾವು ನಮ್ಮ ಸಿನಿಮಾ ನೋಡ್ರಿ, ಇಡೀ ಜಗತ್ತಿಗೆ ಹೇಳುವಂಥ ಒಂದು ಸಂದರ್ಭನ ಅವ್ರು ಸೃಷ್ಟಿ ಮಾಡಿದಾರಲ್ಲ, ಇನ್ನು ಬೇರೆ ಮೂಮೆಂಟ್ ಇಲ್ಲ ಅಂತ ಅನಿಸುತ್ತೆ. ಮೇ ಬಿ ಸಿನಿಮಾ 19ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ವಿಷಯಗಳನ್ನ ಮಾತಾಡೋಕ್ಕೆ ಸಿಗುತ್ತೆ, ತುಂಬ ಚರ್ಚೆಗಳಾಗೋ ಸಾಧ್ಯತೆಗಳಿದೆ. ಆಮೇಲೆ ಇನ್ನೂ ಟ್ರೈಲರ್ ಬೇರೆ ಇದೆ. ಸೊ ಟ್ರೈಲರ್ ಬಿಡ್ತಾರಲ್ಲೋ ಗೊತ್ತಿಲ್ಲ, ಬಟ್ ಟ್ರೈಲರ್ಗಿಂತ ದುಪ್ಪಟ್ಟು ಇಲ್ಲಿ ಮಜಾ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಕ್ಯೂರಿಯಸ್ ಆಗಿದೆ ಆ್ಯಂಡ್ ಎಕ್ಸೈಟ್ಮೆಂಟ್ ಇದೆ. ಅದು ಎಷ್ಟು ಥಿಯೇಟ್ರ್ಗಳು ಬುಕ್ ಆಗುತ್ತೋ, ಅದು ಏನೇನಾಗುತ್ತೋ, ಅದು ಏನೇನು ಬಾಕ್ಸ್ ಆಫೀಸ್ ರೆಕಾರ್ಡ್ಗಳು ಕ್ರಿಯೇಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಬಿಫೋರ್ ರಿಲೀಸೇ 1000 ಕೋಟಿ ಮುಟ್ಟಿರುವಂಥ ಸಿನಿಮಾ ಇದು. ಬಿಫೋರ್ ರಿಲೀಸ್ 1000+ ಕೋಟಿ ಬಿಸ್ನೆಸ್ಸಲ್ಲಿ ಇರುವಂಥ ಸಿನಿಮಾ ಇದು. ಹೊಸ ದಾಖಲೆಗೆ ಹೆಸರಾಗಿರೋ ಪ್ರತಿ ಸಲ, ಅಂದರೆ KGF ಇಂದ ಇಲ್ಲಿವರೆಗೂ, KGF ಶುರುವಾದ ಮೇಲೆ, ಅಂದರೆ KGF ಹಿಂದೆ ಕೂಡ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಒಂದು ಹೊಸ ದಾಖಲೆಗಳನ್ನ ಒನ್ ಬೈ ಒನ್ ಮಾಡ್ಕೊಂಡು ಬಂದಂತಹ ಸ್ಟಾರು ರಾಕಿಂಗ್ ಸ್ಟಾರ್ ಯಶ್. ಆ್ಯಂಡ್ KGF ಇಂದ ಅದು ಇಡೀ ದೇಶಕ್ಕೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹೊಸ ದಾಖಲೆಗಳನ್ನು ಮುರ್ಕೊಂಡೇ ಬಂದವರು, ಸೃಷ್ಟಿಸ್ಕೊಂಡೇ ಬಂದವರು. ಆ್ಯಂಡ್ ಅಗೇನ್ ಟಾಕ್ಸಿಕ್ಕು, ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಯಾವುದೂ ಮಾಡದೇ ಇರೋದನ್ನು ಇವ್ರದ್ದು ಸಿನಿಮಾ ಮಾಡಿತ್ತು. ಎರಡನೇ KGF 2 ಮಾಡಿತ್ತು. ಆ್ಯಂಡ್ ಈ ಸಲ ವರ್ಲ್ಡ್ ಲೆವೆಲಲ್ಲಿ ಅಗೇನ್ ಫಸ್ಟು ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾ ಆಗುತ್ತೆ ಅನ್ನೋ ಒಂದು ಅಭಿಲಾಷೆ, ಕನ್ನಡಿಗನಾಗಿ, ಕನ್ನಡ ಸಿನಿ ಪತ್ರಕರ್ತನಾಗಿ, ಆ್ಯಂಡ್ ನನ್ನ ಕನ್ನಡ ಸಿನಿಮಾ ಪ್ರೇಮಿಯಾಗಿ ಈ ಒಂದು ಮೂಮೆಂಟು ನನಗೆ ಹಿಂಗೆ ಅನ್ನಿಸ್ತಾ ಇದೆ. ಸೊ ನಿಮಗೂ ಆ ಒಂದು ಭಾವನೆ ಅನಿಸಿರುತ್ತೆ ಅಂತ ಅಂತೀನಿ. ಕನ್ನಡ ಚಿತ್ರರಂಗದ ಈ ಒಂದು ಸುವರ್ಣ ಸಂಭ್ರಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಟಾಕ್ಸಿಕ್ ಮೂಲಕ ತುಂಬ ಮೇಕರ್ಸು, ತುಂಬ ಕನಸುಗಾರರು, ತುಂಬ ಒಳ್ಳೆ ಟ್ಯಾಲೆಂಟ್ಸು ಇರುವಂಥ ಇಂಡಸ್ಟ್ರಿ ನಮ್ಮದು ಸಣ್ಣ ಇಂಡಸ್ಟ್ರಿನೇ ಇರ್ಬೋದು, ಆದರೆ ತುಂಬ ದೊಡ್ಡ ಶಕ್ತಿ ಇರೋ ಇಂಡಸ್ಟ್ರಿ ಅಂತ ಹೆಮ್ಮೆಯಿಂದ ಟಾಕ್ಸಿಕ್ ಮೂಲಕ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಮಾತಾಡ್ತಾನೆ ಇರ್ತೀನಿ ಅಂತ ಅನಿಸುತ್ತೆ. ಸೊ ಇದಿಷ್ಟು ನನ್ನ ಅಂತರಾಳದ ಮಾತುಗಳು ಈ ಟಾಕ್ಸಿಕ್ ಟೀಸರ್ ಬಗ್ಗೆ. ನಮಸ್ಕಾರ.